ಜೈ ಶ್ರೀರಾಮ್. ನಾವಿವಾಗ ಶೀಕಾಕಾಯಿ ಪೌಡರ್, ನಮ್ಮದು ಹರ್ಬಲ್ ಶೀಕಾಕಾಯಿ ಪೌಡರ್ ನಿಮಗೆಲ್ಲ ಗೊತ್ತು. ಶೀಕಾಕಾಯಿ ಪೌಡ್ರು ಮಾಡ್ಕೊಂಡು ಬರೋಕ್ಕೆ ನಾವು ಆಂಧ್ರಾಗೆ ಹೋಗ್ತಾ ಇದ್ದೀವಿ. ಇವಾಗ ಆಂಧ್ರದಲ್ಲೇ ಅಂದರೆ ಬಿಸಿಲು ಪ್ರದೇಶದಲ್ಲಿ ಶೀಕಾಕಾಯಿ ಎಲ್ಲ ಚೆನ್ನಾಗಿ ಒಣಗಿರುತ್ತೆ. ಈ ಸೀಸನಲ್ಲಿ ಮಾಡೋಕ್ಕೂ ಸರಿ ಹೋಗುತ್ತೆ. ಸೊ ಅದಕ್ಕೇ ನಾವೆಲ್ಲ ಹೋಗ್ತಾ ಇದ್ದೀವಿ. ನಿಮಗೆ ಗೊತ್ತಿರೋ ಹಾಗೆ ನಾವು ಹೋಟೆಲಲ್ಲಿ ಯಾವಾಗಲೂ ಏನೂ ತಿನ್ನೋದಿಲ್ಲ. ಸೊ ಯಾವಾಗಲೂ ಜರ್ನಿಗೆ ನನಗೆ ಹೇಗೆ ಅನುಕೂಲವಾಗಿ ಹೆಲ್ತಿಯಾಗಿ ಏನು ಕುಕ್ ಮಾಡ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ತುಂಬ ದಿವಸದಿಂದ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಆಗ್ತಾನೇ ಇರಲಿಲ್ಲ. ಸೊ ಇವತ್ತು ಹೊತ್ತಿಗೆ ಮಾತ್ರ ನಾನು ಏನು ಮಾಡ್ಕೊಂಡು ಬಂದಿದ್ದೀನಿ ಅಂತ ಅಂದ್ಬಿಟ್ಟು ನಿಮಗೆ ತೋರಿಸ್ತೀನಿ. ನಾನು 2 ಫ್ಲಾಸ್ಕ್ ಇಟ್ಕೊಂಡಿದ್ದೀನಿ. ಒಂದು ಫ್ಲಾಸ್ಕಲ್ಲಿ ನಮಗೆ ಕುಡಿಯೋಷ್ಟು ಹದಕ್ಕೆ ಬಿಸಿನೀರು ಮಾತ್ರ ತೊಗೊಂಡು ಬಂದಿದ್ದೀನಿ. ಮತ್ತು ಇನ್ನೊಂದು ಫ್ಲಾಸ್ಕಲ್ಲಿ ನಮಗೆ ಬೆಳಗ್ಗೆದ್ದು ಸೂಪ್ ಕುಡಿಯೋ ಅಭ್ಯಾಸ. ಏನಾದರೂ ಒಂದು ಸೂಪ್ ಕುಡಿತೀವಿ, ಏನಾದರೂ ಒಂದು ಕಷಾಯ, ಇಲ್ಲ ನಮ್ಮ ಬ್ಲ್ಯಾಕ್ ರೈಸು ಪಾರಂಪರ್ಯ ಅಕ್ಕಿಗಳು ಗಂಜಿ ಪುಡಿದು ಗಂಜಿ ಕುಡಿತೀವಿ. ಈ ಥರ ಏನಾದರೂ ಒಂದು ನಮ್ಮದು 48 ಡೇಸ್ ಅಭ್ಯಾಸ. ಇವಾಗ ಬ್ಲ್ಯಾಕ್ ರೈಸು ಪಾರಂಪರ್ಯ ಅಕ್ಕಿಗಳು ಗಂಜಿ ಪುಡಿ ಸ್ಟಾರ್ಟ್ ಮಾಡಿದ್ರೆ 48 ಡೇಸ್ ಕಂಟಿನ್ಯೂಸ್ ಆಗಿ ಅದು ಕುಡಿತೀವಿ. ಈವ್ನಿಂಗು ಏನಾದರೂ ಫ್ರೂಟ್ಸ್ ತಿಂತೀವಿ, ಇಲ್ಲದೆ ಹೋದರೆ ವೆಜಿಟೇಬಲ್ ಸೂಪ್ ಮಾಡ್ತೀವಿ, ಆ ಥರ. ಸೊ 48 ಡೇಸ್ ಸೈಕಲ್ ಅದಾಗಿದೆ. ಇನ್ನೊಂದು 2 ದಿವಸ ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡ್ತೀವಿ. ಸೊ ನಾನು ಇವತ್ತು ಟೊಮ್ಯಾಟೊ ಮತ್ತು ನೋಡಿ ಬಿಸಿ ಬಿಸಿ ಹೊಗೆ ಆಡ್ತಾ ಇದೆ, ಟೊಮ್ಯಾಟೊ ಮತ್ತು ನುಗ್ಗೆಕಾಯ್ದು ಸೂಪ್ ಮಾಡ್ಕೊಂಡು ಬಂದಿದ್ದೀನಿ. ಇದಕ್ಕೆ ನಾನು ಕಾರ್ನ್ಫ್ಲೋರು ಎಲ್ಲ ಯೂಸ್ ಮಾಡಿಲ್ಲ. ನಮ್ಮ ಬ್ಲ್ಯಾಕ್ ರೈಸ್ ಪಾರಂಪರ್ಯ ಅಕ್ಕಿಗಳ ಗಂಜಿ ಪುಡಿ ಇದೆಯಲ್ಲ, ಅದೇ 1 ಸ್ಪೂನ್ ಹಾಕ್ಬಿಟ್ಟಿದ್ದೀನಿ ಇದಕ್ಕೆ. ನೋಡಿ ಇವಾಗ 7:30 ಆಯ್ತು, ನಾವು ಬೆಳಗ್ಗೆ 6:30ಗೆ ಮನೆ ಬಿಟ್ವು. ಸೊ ಒಂದೊಂದು ಲೋಟ ಸೂಪ್ ಕುಡಿದ್ಬಿಡ್ತೀವಿ ಇವಾಗ. ಫಸ್ಟು ನಾನು ಯಾವಾಗಲೂ ಅಷ್ಟೇ ಕಾರಲ್ಲಿ ಒಂದು ಬೆಡ್ಶೀಟ್ನ ಪೀಸ್ನ ಸೀಟ್ ಮೇಲೆ ಹಾಕ್ಕೊಂಡೇ ನಾನು ಒಂದು ಗಿಲ್ಟ್ ಫ್ರೀಯಾಗಿ, ಅಂದರೆ ಏನೋ ಮುಜುಗರ ಇಲ್ಲದೇ ಇದೆಲ್ಲ ಸರ್ವ್ ಮಾಡ್ಬೋದು ಅಂತ ಅಂದ್ಬಿಟ್ಟು ನಾನು ಹಾಗೆ ಇಟ್ಕೊಂಡಿರೋದು. ಇದು ನಂದು ಅಭ್ಯಾಸ. ಸೊ ಇವೆರಡು ಲೋಟದಲ್ಲಿ ಇವಾಗ ಫಸ್ಟ್ ಸೂಪ್ ಕುಡಿದ್ಬಿಡ್ತೀವಿ. ಸೊ ಇವಾಗ ನಾನು ಹೇಳಿದ್ನಲ್ಲ, ಥಿಕ್ನೆಸ್ಗೆ ಸೂಪ್ದು ನಮ್ಮದು ಪಾರಂಪರ್ಯ ಅಕ್ಕಿಗಳ ಗಂಜಿ ಪುಡಿ 1 ಸ್ಪೂನ್ ಹಾಕ್ಬಿಟ್ಟಿದ್ದೀನಿ. ಬಿಸಿ ಬಿಸಿ ಈ ವೆದರ್ಗೆ ಪೆಪ್ಪರು ಮತ್ತು ಸಾಲ್ಟ್ ಹಾಕಿರೋ ಸೂಪ್ ಸಖತ್ತಾಗಿದೆ. ದಾರಿನಲ್ಲಿ ಆ ಕಡೆ ಈ ಕಡೆ ವೆಹಿಕಲ್ಸ್ ಓಡಾಡ್ತಾ ಇರೋದು, ತುಂಬ ಸೌಂಡ್ ಇದೆ. ಸೊ ಅದಕ್ಕೋಸ್ಕರ ನಾನು ಇದರಲ್ಲಿ ವಾಯ್ಸ್ ಓವರ್ ಮಾಡ್ತಾ ಇದ್ದೀನಿ. ಮಧ್ಯ ದಾರಿನಲ್ಲಿ ಹಸುವಾದರೆ ಸ್ನ್ಯಾಕ್ಸ್ ಎಲ್ಲ ತಿನ್ನೋ ಬದಲು ಪಪ್ಪಾಯ ಕಟ್ ಮಾಡ್ಕೊಂಡು ಬಂದಿದ್ದೀನಿ. ಅದಕ್ಕೊಂದು ಚಿಕ್ಕ ಫೋರ್ಕ್ ಹಾಕ್ಕೊಂಡು ಬಂದಿದ್ದೀನಿ, ತಿನ್ನೋಕ್ಕೂ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು. ಇದೇ ನಮ್ಮ ಲೈಫ್ ಸ್ಟೈಲ್ ನಾನು ನಿಮಗೆ ಶೇರ್ ಮಾಡ್ತಾ ಇರೋದು. ಇದರಲ್ಲಿ ನಾನೇ ಮಾಡ್ತಾಯಿನಿ ಅಂತ ಎಲ್ಲ ಖಂಡಿತ ಇಲ್ಲ. ಇಷ್ಟ ಇದ್ದವ್ರು ಅನುಸರಿಸ್ಕೊಳ್ಬೋದು, ಇಲ್ಲದೆ ಹೋದರೆ ಪರವಾಗಿಲ್ಲ. ಬಟ್ ನನ್ನ ಲೈಫ್ ಸ್ಟೈಲ್ ನಾನು ಇದರಲ್ಲಿ ತೋರಿಸ್ತಾ ಇರೋದು. 2 ಬಾಳೆಹಣ್ಣು ತೊಗೊಂಡು ಬಂದಿದ್ದೀನಿ, ಹಾಗೆ 2 ಸ್ಟೀಲ್ ತಟ್ಟೆ ತಂದಿದ್ದೀನಿ. ಈಗ ರೀಸೆಂಟಾಗಿ ನಾನು ಅಲ್ಯೂಮಿನಿಯಂ ಫಾಯಿಲ್ ತಟ್ಟೆಗಳು ಹಾಗೂ ಇದು ಬಾಳೆ ಎಲೆದು ಮತ್ತು ಅಡಿಕೆ ಹಾಳೆ ತಟ್ಟೆಗಳನ್ನೂ ತಿನ್ನೋದು ಬೇಡ ಅಂತ ಡಿಸೈಡ್ ಮಾಡಿ ಎಲ್ಲಿ ಹೋದರೂ ಸ್ಟೀಲ್ ತಟ್ಟೆ ತೊಗೊಂಡು ಹೋಗ್ತೀನಿ. ಅದು ಕ್ಲೀನಿಂಗು ಕೂಡ ಈಸಿ. ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂದ್ಬಿಟ್ಟು ರೆಡ್ ಚಟ್ನಿ ಮಾಡ್ಕೊಂಡು ಬಂದಿದ್ದೀನಿ. ಉದ್ದಿನಬೇಳೆ, ಕಡಲೆಬೇಳೆ, ಆಮೇಲೆ ಒಣಮೆಣಸಿನ್ಕಾಯಿ, ಇಂಗು, ಒಣಕೊಬ್ಬರಿ ಇಲ್ಲ ಬಲ್ತಿರೋ ತೆಂಗಿನಕಾಯಿ ಹಾಕಿ ಚಟ್ನಿ ಮಾಡ್ಕೊಂಡು ಬಂದಿದ್ದೀನಿ. ಇದು ಮನೇಲಿದ್ದರೆ ಸ್ವಲ್ಪ ನೀರಾಗಿ ಮಾಡ್ಬೋದು ಈ ಚಟ್ನಿ, ನೀರು ಚಟ್ನಿ ಥರ. ನಾನು ಟ್ರಾವೆಲಿಂಗಲ್ಲಿ ಮಾಡಿಬಿಟ್ಟು ನನ್ನ ಹಾಟ್ ಬಾಕ್ಸಲ್ಲಿ ಬಿಸಿ ಬಿಸಿ ಇಡ್ಲಿ ಮಾಡ್ಕೊಂಡು ಬಂದಿದ್ದೀನಿ. ಇದು ಇಡ್ಲಿ ಸಾಫ್ಟಾಗಿ ಎಷ್ಟು ಚೆನ್ನಾಗಾಗಿದೆ ನೋಡಿ. ಹೊರಗು ರೈಸ್ದು ಇಡ್ಲಿ, ಇದು ಮಿಲೆಟ್ಸ್ದು. ಸೊ ಇಷ್ಟು ನಾವು ಮಾಡ್ಕೊಂಡು ಬಂದೆ ಟ್ರಾವೆಲಿಂಗಲ್ಲಿ. ಯಾವ ಹೋಟ್ಲು ಬೇಡ, ಎಂಥದ್ದು ಬೇಡ. ಕಾಫಿ ಇಷ್ಟ ಆದರೆ ಫ್ಲಾಸ್ಕಲ್ಲಿ ಸ್ವಲ್ಪ ಕಾಫಿ ಮಾಡ್ಕೊಂಡು ಬರ್ಬೋದು, ಇಲ್ಲದೆ ಹೋದರೆ ಸಾಕಿಷ್ಟು. ಫ್ರೂಟ್ಸ್ ಇದೆ, ಮತ್ತು ಮಧ್ಯ ಎಲ್ಲಾದರೂ ಸೌತೆಕಾಯಿ ಏನಾದರೂ ಸಿಕ್ಕಿದ್ರೆ ಸೌತೆಕಾಯಿ ಏನಾದರೂ ತೊಗೊಂಡು ತಿನ್ಕೊಂಡ್ರೂ ಸಾಕು. ಸೊ ಇವಾಗ ಈ ಹೊರಗು ಮಿಲೆಟ್ಸು ಒಂದು ಭಾಗ ಅಂದರೆ ಒಂದು ಭಾಗ ಅಕ್ಕಿ ಇಡ್ಲಿ ರೈಸು, ಮತ್ತು ಉದ್ದಿನಬೇಳೆ ಒಂಚೂರು ಮೆಂತ್ಯ ಹಾಕಿ ಮಾಡಿರೋ ಇಡ್ಲಿ ಇದು.
ತುಂಬ ಚೆನ್ನಾಗಿದೆ. ಚಟ್ನಿ ಮಾತ್ರ ನನಗೆ ಆಗಿರೋ ಅನುಭವದ ಪ್ರಕಾರ ನಾವು ಮನೆಯಿಂದ ಔಟ್ಸೈಡ್ ಬಂದರೆ ಒಂದು ಮೆಣಸಿನ್ಕಾಯಿ ಇಲ್ಲ 2 ಮೆಣಸಿನ್ಕಾಯಿ ಜಾಸ್ತಿ ಹಾಕಿ ಮಾಡಿದ್ರೇ ಚೆನ್ನಾಗಿರುತ್ತೆ. ಈ ಚಳಿಗೆ ಔಟ್ಸೈಡ್ ನಮ್ಗೊಂದು ಸ್ವಲ್ಪ ಖಾರವಾಗಿ ಬೇಕು ಅನಿಸುತ್ತೆ. ನಾನಿವತ್ತು ಸ್ಟೀಲ್ ಆ್ಯಂಡ್ ಪ್ಲಾಸ್ಟಿಕ್ ಮಿಕ್ಸ್ ಇರೋ ಹಾಟ್ ಬಾಕ್ಸ್ ಯೂಸ್ ಮಾಡಿದ್ದೀನಿ. ಅದಕ್ಕೋಸ್ಕರ ನಾನು ಇಡ್ಲಿ ಮೇಲೆ ಬಾಳೆ ಎಲೆ ಹೊದಿಸ್ಕೊಂಡು ಬಂದಿದ್ದೆ. ನಾನು ಜನರಲಿ ಸ್ಟೀಲ್ ಹಾಟ್ ಬಾಕ್ಸೇ ಯೂಸ್ ಮಾಡೋದು. ಇವರು ಜರ್ನಿಗೆ ಇಡ್ಲಿ, ಹಣ್ಣು, ಕಾಫಿ, ಸೂಪು ಎಲ್ಲ ತಂದಿದ್ದಾರೆ. ಮನೆ ವಾತಾವರಣ, ಮನೆ ಹಗರಣ, ಅಡುಗೆ ಮನೆ ಚಿತ್ರಣ ಹೇಗಿದೆ ಅಂತ ನೀವು ಅಂದ್ಕೊಳ್ಬೋದಲ್ಲ. ಇಲ್ಲ, ನಾನು ಎಲ್ಲಾದರೂ ಹೊರಗಡೆ ಹೊರಡಬೇಕಾದ್ರೆ, ನಾವು 6:30ಗೆ ಹೊರಡಬೇಕಂದ್ರೆ ನಾನು 4:30 ಹೊರಡ್ತೀನಿ. 1 ಅವರ್ ನನಗೆ ಅಡುಗೆ ಕೆಲಸ ಎಲ್ಲದಕ್ಕೂ ಬೇಕು, ರೆಡಿಯಾಗೋಕ್ಕೆ, ಪೂಜೆಗೆ ಎಲ್ಲದಕ್ಕೂ 1 ಅವರ್ ಬೇಕು ಅಂತ ನಾನು ಟೈಮ್ ಅಡ್ಜಸ್ಟ್ ಮಾಡ್ಕೊಳ್ತೀನಿ. ಸೊ ಇವಾಗ ನಮ್ಮ ಮನೆ ಚಿತ್ರಣ ನೀವು ನೋಡಿ ಬನ್ನಿ. ಸೊ ಈ ಥರ ಟೈಮ್ ಮ್ಯಾನೇಜ್ಮೆಂಟ್ ಯಾವಾಗಲೂ ಮಾಡಿಕೊಂಡ್ರೆ ನಾವು ಬೇಗನೂ ಹೊರಡ್ಬೋದು, ಹಾಗೂ ನಾವು ಮಾಡೋ ಕೆಲಸನ ಯಾವುದು ಪೋಸ್ಟ್ಪೋನು ಮಾಡೋ ಹಾಗಿರಲ್ಲ, ಹಾಗೂ ಯಾವುದು ಕ್ಯಾನ್ಸಲ್ ಕೂಡ ಮಾಡಿರಲ್ಲ ನಾವು ಈ ಥರ ಹೊರಟ್ರೆ. ಸೊ ಪೂಜೆ ಮಾಡಬೇಕು ಅಂತ ಅನಿಸುತ್ತೆ, ಒಂದೊಂದು ಸಲ ದೇವ್ರ ದೀಪ ಹಚ್ಚೋಕ್ಕೂ ಆಗಲ್ಲ, ಆ ಥರ ಟೈಮ್ ಬರುತ್ತೆ. ಸೊ ಆ ಥರ ಎಲ್ಲ ಮಾಡೋದು ಬೇಡ. ಒಂದು 2 ಅವರ್ಸ್ ನಾವು ಹೊರಡೋದಕ್ಕಿಂತ ಮುಂಚೆ ನಮ್ಮದು ಏನಿದೆ ಅಡುಗೆ ತಿಂಡಿ ಮಾಡೋ ಪ್ಲ್ಯಾನು ಆ ಥರ ಮಾಡ್ಕೊಂಡ್ಬಿಟ್ರೆ ಒಳ್ಳೆಯದು. ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೀನಿ. ಮತ್ತು ನನ್ನ ಹಸ್ಬೆಂಡ್ ಆಗಲೇ ದೇವ್ರ ದೀಪ ಎಲ್ಲ ಹಚ್ತಾ ಇದ್ದಾರೆ ನೋಡಿ. ಇಡ್ಲಿ ತೆಗೆದಿದ್ದು ಪಾತ್ರೆ ಮಾತ್ರ ಆ ಕುಕ್ಕರ್ನಲ್ಲಿ ನೆನೆಯೋಕ್ಕೆ ಬಿಟ್ಟಿದ್ದೀನಿ. ಇದನ್ನು ಮಾತ್ರ ನಾನು ಬಂದ ಮೇಲೆ ತೊಳ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಸೊ ನೋಡಿ, ಅಡುಗೆ ಮನೆಯದು ಕ್ಲೀನಿಂಗ್ ಎಲ್ಲ ಆಗೋಗಿದೆ. ಸೊ ಹಾಲು ಒಂದು ಹೆಪ್ಪಾಕಬೇಕು. ಹಾಲು ಕಾಸಿದ್ದೀನಿ. ಇವಾಗ ಸ್ವಲ್ಪ ಬೆಚ್ಚಗಿದೆ ಹಾಲು. ಚಳಿ ಇರೋದ್ರಿಂದ ಯಾವಾಗಲೂ ಅಷ್ಟೇ ಹೆಪ್ಪಾಕಬೇಕಾದ್ರೆ ಕೋಲ್ಡ್ ಮಿಲ್ಕಿಗೆ ಹೆಪ್ಪಾಕಬಾರ್ದು. ಸ್ವಲ್ಪ ಬೆಚ್ಚಗಿರೋ ಹಾಲಿಗೆ ಹೆಪ್ಪಾಕಿದ್ರೆ ಗಟ್ಟಿಯಾಗುತ್ತೆ ಮೊಸರು, ಹಾಗೂ ಒಂಥರ ಒಡೊಡಕ್ಲಾಗೋದಿಲ್ಲ. ಆದರೂ ನಮ್ಮಮ್ಮ ಎಲ್ಲದಕ್ಕೂ ಒಂದು ಟಿಪ್ ಹೇಳ್ಕೊಟ್ಟಿದ್ದಾರಲ್ವ, ಅದೆಲ್ಲ ಜ್ಞಾಪಕ ಇಟ್ಕೊಂಡು ನಾನು ಮಾಡ್ತಾಯಿರ್ತೀನಿ. ಫ್ರಿಜ್ಜಲ್ಲೂ ಅಷ್ಟೇ ಜಾಸ್ತಿ ಸ್ಟೀಲ್ ಪಾತ್ರೆಗಳೇ ನಾನು ಯೂಸ್ ಮಾಡೋದು. ನನ್ನ ಫ್ರಿಜ್ ಟೂರ್ ಮಾಡಿ ಅಂತ ತುಂಬ ಜನ ಹೇಳಿದ್ರು, ಬಟ್ ಏನು ನಾನು ಜಾಸ್ತಿ ಆ ಥರ ಫ್ರಿಜ್ಜಲ್ಲಿ ಇಡಲ್ಲ, ಫ್ರಿಜ್ ಟೂರೆಲ್ಲ ಮಾಡೋದಕ್ಕೆ. ಸೊ ಇವಾಗ 1 ಸ್ಪೂನ್ ಮೊಸರನ್ನ ಈ ಬೆಚ್ಚಗಿನ ಹಾಲಿನಲ್ಲಿ ಹೆಪ್ಪಾಕ್ಬಿಡ್ತೀನಿ. ಮತ್ತು ಇನ್ನೊಂದು ನೀವು ಕೇಳಿರ್ಬೋದು, ನಾವು ಹಿಂದೆ ಎಲ್ಲ ನಮ್ಮ ತಾಯಿರು ಅಜ್ಜಿರೆಲ್ಲ ಹೇಳ್ತಾಯಿದ್ರು, ಮನೇಲಿ ಸೌಂಡ್ ಜಾಸ್ತಿ ಇಲ್ಲದಿದ್ರೆ ಬೇಗ ಚೆನ್ನಾಗಿ ಹೆಪ್ಪಾಗುತ್ತೆ, ಹಾಗೂ ಕಪ್ ಮಾಡ್ತಾಯಿದ್ರು ನೋಡಿ. ಕಪ್ ಮಾಡಬೇಕಾದ್ರೂ ಕೂಡ ಮಕ್ಕಳೆಲ್ಲ ಗಲಾಟೆ ಮಾಡಬಾರ್ದು, ಸ್ಕೂಲ್ಗೆ ಹೋಗಿರೋ ಟೈಮ್ನಲ್ಲೇ ಕಪ್ ಮಾಡ್ತಾಯಿದ್ರು ಮಕ್ಕಳೆಲ್ಲ ಹುಟ್ಟಿದಾಗ, ಮನೇಲೇ ಕಪ್ ಮಾಡ್ತಾ ಇದ್ದಾಗ. ಸೊ ಕೆಲವುದೆಲ್ಲ ನಂಬಿಕೆನೂ ಇರುತ್ತೆ, ಅದ್ರ ಜೊತೆ ಸೈನ್ಸು ಕೂಡ ಇರುತ್ತೆ. ಇದರಲ್ಲಿ ಕಪ್ಪಿಗೆ ಏನು ತೇಲ್ತಾ ಇದೆಯಲ್ಲ ಅಂತ ನೀವು ಅಂದ್ಕೊಳ್ಬೋದು. ನಾನು ಚಟ್ನಿ ಮಾಡಿದ್ನಲ್ಲ, ಅದರ ಸಾಸಿವೆ ಅದಕ್ಕೆ ಸಿಡ್ದಿದೆ ಅಷ್ಟೇ. ಹೆಪ್ಪೆಲ್ಲ ಆದಮೇಲೆ ಆಮೇಲೆ ತೆಕ್ಕೊಳ್ಳೋಣ ಬಂದಮೇಲೆ ಅಂತ ಸುಮ್ಮನೆ ಆಗಿದ್ದೀನಿ. ಇವಾಗ ಬೆಚ್ಚಗಿನ ಹಾಲು ಅಂತ ಹೇಳಿದೆ ಅಲ್ವಾ, ಈ ಥರ ಸ್ವಲ್ಪ ಗಾಳಿ ಆಡೋ ಥರ ಬಿಟ್ಬಿಟ್ರೆ ನಮಗೆ ಅದು ಸರಿ ಹೋಗುತ್ತೆ. ಇಲ್ಲಿ ನಾವು ಇದಕ್ಕೆ ಬಂದಾಯಿತು ಸೀಗೆಕಾಯಿ ಮಿಷಿನ್ ಮಾಡ್ಸೋಕ್ಕೆ. ನಾನು ಬರಬೇಕಾದ್ರೆ ಇದು ಬಿಲ್ಪತ್ರೆ ಕಾಯಿನ ಪೌಡ್ರ್ ಮಾಡ್ಕೊಂಡು ಬರೋಕ್ಕಾಗಲಿಲ್ಲ. ಅವ್ರು ಹಾಗೆ ಮಿಷಿನ್ಗೆಲ್ಲ ಹಾಕೋದಿಲ್ಲ. ನನಗೆ ಈ ಸರ್ತಿ ಇದು ತುಂಬ ಕೈ ಕೊಡ್ತು. ಬೆನ್ನು ನೋವು ಬಂದು 1 ವಾರ ನರಳಿದ್ದಾಯಿತು ಇದೆಲ್ಲ ಕುಟ್ಟಿ ಎಲ್ಲ ಮಾಡಿ. ಸೊ ನಾನೇ ಕುಟ್ಕೊಟ್ಟೆ, ಅದೆಲ್ಲ ಸುತ್ತಿಗೆ ಒಂದು ಕೊಟ್ಟರು ಪಾಪ ಅವರು. ಎಲ್ಲದನ್ನು ನಾನೇ ಕುಟ್ಟಿ ಎಲ್ಲ ಆಯಿತು. ಇಷ್ಟು ಹರ್ಬ್ಸ್ ನಾನಿವಾಗ ನಿಮಗೆ ತೋರಿಸ್ತಾ ಇರೋದೆಲ್ಲ ನಾನು ಶೀಕಾಕಾಯಿ ಪುಡಿಗೆ ಹಾಕ್ತೀನಿ. ಇದು ಆಲ್ರೆಡಿ ಇದು ನಿಮಗೆ ಕಾಣಿಸ್ತಾ ಇರೋ ಸ್ವಲ್ಪನೇ, ನಾನು ಲಾರ್ಜ್ ಕ್ವಾಂಟಿಟಿನಲ್ಲಿ ಮಾಡ್ತಾ ಇರೋದ್ರಿಂದ ಇನ್ನು ಅರ್ಧ ಪೋರ್ಷನ್ ಹಾಕ್ಬಿಟ್ಟಿದ್ದಾರೆ ನೋಡಿ. ಇದು ಬಿಲ್ಪತ್ರೆಕಾಯಿನ ಇಷ್ಟು ಕುಟ್ಟಿದ್ದೀನಿ. ಅದರಲ್ಲಿ ಕೆಟ್ಟೋಗಿದ್ದೆಲ್ಲ ಇತ್ತು ನೋಡಿ. ನಾವು ಬಿಲ್ಪತ್ರೆಕಾಯಿ ಪೌಡ್ರ್ ತೊಗೊಂಡ್ರೆ ಕೆಟ್ಟೋಗಿರೋದೆಲ್ಲ ಹಾಕಿ ಮಿಷಿನ್ ಮಾಡಿಸಿರ್ತಾರೆ. ನಾವೇ ಯಾವಾಗಲೂ ಕೇರ್ಫುಲ್ಲಾಗಿ ಮಾಡಿಕೊಂಡ್ರೆ ನಮ್ಮ ಆರೋಗ್ಯಕ್ಕೆ ಎಲ್ಲ ಅದು ಒಳ್ಳೆಯದು. ಇದು ಚಿಜ್ಜಲು ಪುಡಿ, ಇದು ಲೀವ್ಸ್. ಯಾರು ನೋಡಿಲ್ಲ ಇದನ್ನು ನೋಡಿ ತಿಳ್ಕೊಳ್ಳಿ. ಚಿಗರೆ ಪುಡಿ ಅಂತಾರೆ, ಚಿಜ್ಜಲು ಪುಡಿ ಅಂತಾರೆ. ಇದರ ಲೀವ್ಸ್ ಸಣ್ಣದು ಲೀವ್ಸ್ ಬರುತ್ತೆ. ಇದು ಬನ್ನಿ ಪತ್ರೆ ಇರುತ್ತಲ್ಲ ಅಷ್ಟು ಚಿಕ್ಕ ಲೀವ್ಸ್. ಶೀಕಾಕಾಯಿ ಅಷ್ಟೇ ಚೆನ್ನಾಗಿ ಡ್ರೈ ಆಗಿರಬೇಕು, ಆವಾಗಲೇ ಫೈನ್ ಪೌಡ್ರ್ ಆಗೋದು ಮತ್ತು ಚೆನ್ನಾಗೂ ಕ್ವಾಲಿಟಿ ಇರೋದು.
ಅದಕ್ಕೆ ನಾನು ಹೇಳಿದ್ದು ಹಾಟ್ ಪ್ರದೇಶಗಳಿಗೆ ಬಂದರೆ ಕೆಲವುದೆಲ್ಲ ಐಟಮ್ಸು ಚೆನ್ನಾಗಿ ಸಿಗತ್ತೆ ಅಂತ ಅಂದ್ಬಿಟ್ಟು. ಸೊ ನಾವು ಮನೆಗೆ ಬರ್ತಾ ಇದ್ದೀವಿ ಇವಾಗ. ನೆಕ್ಸ್ಟ್ ವಿಡಿಯೋನಲ್ಲಿ ಶೀಕಾಕಾಯಿ ನಮ್ಮದು ಹೇಗೆ ಬಂತು ಅಂತೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹರ್ಬಲ್ ಶೀಕಾಕಾಯಿ ಪೌಡ್ರು ಯಾರಿಗಾದ್ರೂ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿರೋ ನಂಬರ್ಗೆ ಮೆಸೇಜ್ ಮಾಡಿದ್ರೆ ವಾಟ್ಸಪ್ಗೆ ಸಿಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.